ಏನಾದ್ರೂ ಓದಿದಿಲ್ಲ ಅಂದ್ರೆ ಚಿಕ್ಕಪ್ಪ ಇವತ್ ನಮಗ್ ಮೋಸ ಮಾಡ್ತಿದ್ರು. ಅಪ್ಪ ಊಟ ಮಾಡಂ ಬಾ. ನೀ ಉಣ್ಣಮ್ಮ, ನಾನು ಬರ್ತೀನಿ. ಓಯ್, ಓದ್ ಏನ್ ಉದ್ದಾರ ಆಗ್ತಿಲ್ಲ ನೀನು. ದೊಡ್ಡಪ್ಪ ತುಂಬಾ ಹಸ್ವಾಗಿದೆ, ಊಟ ಹಾಕಿಕೊಡು ದೊಡ್ಡಪ್ಪ. ಅಲ್ಲಿ ಅಳಸಿದ ಅನ್ನ ಅದ, ಉಣ್ಣೋಗು. ಓಯ್, ಏನ್ ಯಾವಾಗ್ಲೂ ಬರೀ ಓದ್ಕೊಳ್ಳೋದೇ ಆಯ್ತು, ಮನೆ ಕೆಲಸ ಮಾಡ್ಬಾ. ಹಾ ಸರಿ ದೊಡ್ಡಪ್ಪ, ಹೋಗ್ತೀನಿ. ಅಣ್ಣ ಅಣ್ಣ, ಐ ಚಿಕ್ಕಪ್ಪ ಬಂದ್ರು. ಏನಪ್ಪ ಬಹಳ ದಿನ ಆದ್ಮೇಲೆ ಬಂದಿ? ಏನಿಲ್ಲ ಅಣ್ಣ, ಆಯೋದಲ್ಲಿ ಪ್ಲಾಟ್ ತಗೋತಾ ಇದ್ದೆ, ನಿನ್ ಸಿಗ್ನೇಚರ್ ಬೇಕಾಗಿತ್ತು, ಅದಕ್ಕೆ ಬಂದೆ. ದೊಡ್ಡಪ್ಪ ಸ್ವಲ್ಪ ನಿಂದ್ರು. ದೊಡ್ಡಪ್ಪ ನೀವೇನಾದ್ರೂ ಇದ್ರ ಮೇಲೆ ಸೈನ್ ಮಾಡಿದ್ರೆ ಈ ಮನೆ ಕೂಡ ಚಿಕ್ಕಪ್ಪನ ಹೆಸರಲ್ಲಿ ಹೋಗುತ್ತೆ. ಅಣ್ಣ ಸ್ವಲ್ಪ ಕೆಲಸ ಇದೆ, ಬರ್ತೀನಿರು. ಅಪ್ಪ ಅಣ್ಣ ಏನಾದ್ರೂ ಓದಿದಿಲ್ಲ ಅಂದ್ರೆ ಚಿಕ್ಕಪ್ಪ ಇವತ್ ನಮಗ್ ಮೋಸ ಮಾಡ್ತಿದ್ರು. ನಿಜ ಅಲ್ವಾ, ಈ ಪ್ರಪಂಚದಲ್ಲಿ ಯಾರಿಗೆ ನಂಬೇಕು ಯಾರಿಗೆ ಬಿಡ್ಬೇಕಂತ ಗೊತ್ತಾಗ್ತಾನೆ ಇಲ್ಲ. ಅದಕ್ಕೆ ಈ ವಿಡಿಯೋ ಏನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಏನಿದೆ ಅಂತೇಳಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.